ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಆರ್ ಸಿ ಬಿ ವರ್ಸಸ್ KKR. ಮೇನ್ ಗುರು ಇಲ್ಲಿ ಆರ್ ಸಿ ಬಿ ಅವರು ಒಂದೊಳ್ಳೆ ಮ್ಯಾಚ್ನ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ನಾನು ಅನ್ಕೊಂಡಿದ್ದೆ ಗೆಲ್ತಾರೆ ಅಂತ ಲಿಟ್ರಲಿ ಅನ್ಕೊಂಡಿರಲಿಲ್ಲ. ಯಾಕೆಂದರೆ ಆರ್ ಸಿ ಬಿ ಹೇಳಿದೆ ಒಟ್ಟಿನಲ್ಲಿ ನೀವು ನೋಡಿದರೆ ಪ್ರಿವ್ಯೂದಲ್ಲಿ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ KKR ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳಿಲ್ಲ ಅನ್ಬೋದು. ಇಲ್ಲಿ ಟಾಸ್ ವಿಚಾರದಲ್ಲೂ ಅಷ್ಟೇ ಅನ್ಬೋದು. ಟಾಸ್ ವಿಚಾರದಲ್ಲಿ ಒಟ್ಟಿನಲ್ಲಿ KKR ಅವರು ಟಾಸ್ನ ಸೋತ್ಬಿಟ್ಟು ಇವರು ಬ್ಯಾಟಿಂಗ್ ಆಯ್ಕೆ ಮಾಡಿದ್ರು ಅನ್ಬೋದು. ಇಲ್ಲಿ ಆರ್ ಸಿ ಬಿ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಮ್ಯಾಚ್ ಗೆದ್ದರು ಒಟ್ಟಿನಲ್ಲಿ ಅನ್ಬೋದು. ಮೇನ್ ಗುರು ಇಲ್ಲಿ ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು ಆರ್ ಸಿ ಬಿ ಅವರು ಬೌಲಿಂಗಲ್ಲಿ ಅನ್ಬೋದು. ಮೇನು ಇಲ್ಲಿ ಡಿಕಾಕು ಮತ್ತು ಸಿಕ್ಕಾಪಟ್ಟೆ ಟೀಮ್ ಚೇಂಜಸ್ನ ಮಾಡಿದರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಟೀಮ್ ಚೇಂಜಸ್ಗಿಂತ ಒಂದು ಲೆವೆಲ್ಗೆ ಇಲ್ಲಿ ಡಿಕಾಕು ಬೇಗನೆ ಔಟ್ ಆದರು ಅನ್ಬೋದು. ಇಲ್ಲಿ ಸುನೀಲ್ ನಾರಾಯಣ್ ಅಂತ ಹೇಳ್ಕೊಳ್ಳೋರನ್ನು ಹೊಡೆದ್ರು ಅನ್ಬೋದು. ಸುನೀಲ್ ನಾರಾಯಣ್ ಮತ್ತು ಅಜಿಂಕ್ಯ ರಹಾನೆ ಇವರಿಬ್ಬರೇ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವರು ಪವರ್ ಪ್ಲೇಲಿ ಬೇಗನೆ ಔಟ್ ಆದರು. ಇಲ್ಲಿ ಪವರ್ ಪ್ಲೇ ಮೊದಲನೇ ಓವರ್ಗೆ ಬೇಗನೆ ಔಟ್ ಆದರೆ ಇಲ್ಲಿ ಲಾಸ್ಟು ಓವರ್ಗೆ ನೋಡೋದಾದರೆ 10ನೇ ಓವರ್ಗೆ ಸುನೀಲ್ ನಾರಾಯಣ್ ಔಟ್ ಆದರು. ಅವರಿಂದ ಅಜಿಂಕ್ಯ ರಹಾನೆನೂ ಔಟ್ ಆದರು. ಇಲ್ಲಿ ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರ್ ಬೇಗನೆ ಔಟ್ ಆದರು ಅನ್ಬೋದು. ವೆಂಕಟೇಶ್ ಅಯ್ಯರ್ 6 ರನ್ಗೆ ಔಟ್ ಆದರೆ ಅವರಿಂದ ಅಂತ ಹೇಳ್ಕೊಳ್ಳೋ ಕ್ಯಾಮಿಯೋ ಇನ್ನಿಂಗ್ಸ್ ಯಾರು ಆಡಲಿಲ್ಲ ಅನ್ಬೋದು. ಇಲ್ಲಿ ರಿಂಕು ಸಿಂಗು ಮತ್ತು ಆಂಡ್ರೆ ಡ್ರೆಸಲು ಮೇನ್ ಅವರಿಬ್ಬರು KKRಗೆ ಮೇನ್ ಪಿಲ್ಲರ್, ಅವರಿಬ್ಬರೇ ಮೇನು ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಇನ್ನು ಬಂದವರೆಲ್ಲ ಒಬ್ಬರು ಜಸ್ಟ್ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಹೊರತು ಇಲ್ಲಿ ಬಂದವರೆಲ್ಲ ಅಂತ ಹೇಳ್ಕೊಳ್ಳೋರನ್ನು ಹೊಡಿಲ್ಲ. ಮೇನ್ ಗುರಿ ಇಲ್ಲಿ ರಿಂಕು ಸಿಂಗ್ ಅವರು ಅಟ್ಲೀಸ್ಟ್ ಲಾಸ್ಟ್ ಅವ್ರಿಗೆ ಇದ್ದಿರೆ ಒಂದು 200 ಹೊಡೆಯೋ ಚೇಸ್ ಇತ್ತು ಅನ್ಬೋದು. ಈ ಪಿಚ್ಚಲ್ಲಿ ಮಿನಿಮಮ್ ಸ್ಕೋರೇ ಬಂದ್ಬಿಟ್ಟು 190 ಇಲ್ಲ 200 ಹೊಡಿಲೇಬೇಕಿತ್ತು. ಒಟ್ಟಿನಲ್ಲಿ ಇವರು ಹೊಡಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಇವರು ಕೈಯಿಂದ ಕಳ್ಕೊಂಡ್ರು ಅಂತ ನನಗೇನು ಅನ್ನಿಸ್ತು ಅಂತ. ಏನು ಗುರು ಇವರು 200 ಹೊಡಿಲಿಲ್ಲ, ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಆರ್ ಸಿ ಬಿ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಇವ್ರ ಬ್ಯಾಟಿಂಗ್ ಬಗ್ಗೆ ಅಂತ ಹೇಳ್ಕೊಳ್ಳೋ ಮಾತು ಏನಿಲ್ಲ ಅನ್ಬೋದು. ಇವ್ರ ಬೌಲಿಂಗು ತುಂಬ ಚೆನ್ನಾಗಿತ್ತು ಅನ್ಬೋದು. ಮೇನು ಇಲ್ಲಿ ಹ್ಯಾಜಲ್ವುಡ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು. ಮೇನ್ 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ರು ಅನ್ಬೋದು. ಯಶ್ ದಯಾಳು ಅಷ್ಟೇ ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ರು. ಇಲ್ಲಿ ತೃಣಾಲ್ ಪಾಂಡ್ಯ 3 ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ರು. ಅದರಿಂದನೇ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಮಿಡಲ್ ಓವರ್ಗಳಲ್ಲಿ KKR ಸಿಕ್ಕಾಪಟ್ಟೆ ಲೋ ಸ್ಕೋರ್ನ ಮಾಡಿಕೊಂಡು ಅದರಿಂದನೇ ಮ್ಯಾಚ್ನ ಇವರು ಸೋತರು ಅನ್ಬೋದು. ಒಟ್ಟಿನಲ್ಲಿ ಸ್ವಪ್ನೆ ಸಿಂಗು ಅಷ್ಟೇ ಇಲ್ಲಿ ಬಂದವರೆಲ್ಲ ಒಂದೊಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡೋದಕ್ಕಿಂತ ಏನು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಅಜಿಂಕ್ಯ ರಹಾನೆ ಮತ್ತು ಸುನೀಲ್ ನಾರಾಯಣ್ ಅವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಇವರು ಇಲ್ಲಿವರೆಗೂ ಹೊಡೆದ್ರು ಅನ್ಬೋದು. ಇಲ್ಲ 150ಕ್ಕೆ ಇವರು ಕಚ್ಕೊಬಿಟ್ರು ಅಂತ ನನ್ನ ಪ್ರಕಾರ ಅನ್ನಿಸ್ತಿತ್ತು. ಒಟ್ಟಲ್ಲಿ ಅಟ್ಲೀಸ್ಟ್ ಅಜಿಂಕ್ಯ ರಹಾನೆ ಆಗಲಿ ಸುನೀಲ್ ನಾರಾಯಣ್ ಏನು ಇಲ್ಲಿ ಆರ್ ಸಿ ಬಿ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಯಶ್ ದಯಾಳ್ ಆಗಲಿ ಇಲ್ಲಿ ಮೇನು ಇಲ್ಲಿ ತೃಣಾಲ್ ಪಾಂಡ್ಯ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಬೌಲಿಂಗ್ ಅವರೇ ಮಾಡಿದ್ದು. 4 ಓವರ್ಗೆ 29 ರನ್ ಹೊಡಿಸ್ಕೊಂಡು ಒಟ್ಟಿನಲ್ಲಿ 3 ಕ್ರೂಷಿಯಲ್ ವಿಕೆಟ್ಗಳ ತಕ್ಕೊಟ್ರು ಅನ್ಬೋದು. ಆಂಡ್ರೆ ಡ್ರೆಸಲ್ ವಿಕೆಟು ಮತ್ತು ರಿಂಕು ಸಿಂಗ್ ವಿಕೆಟ್ ಅವ್ರ ವಿಕೆಟ್ಗಳನ್ನ ತಕ್ಕೊಟ್ರು ಅನ್ಬೋದು. ಇಲ್ಲಿ ಹ್ಯಾಜಲ್ವುಡ್ ಪವರ್ ಪ್ಲೇಯಲ್ಲಿ ಹೈ ಇಂಟೆನ್ಷನ್ ಬೌಲಿಂಗ್ ಮಾಡಿದ್ರು, ಅವರೇ ಕ್ರೂಷಿಯಲ್ ವಿಕೆಟ್. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ವಿರಾಟ್ ಯಾರೋ ಒಬ್ರು ಕ್ಯಾಚ್ ಬಿಟ್ರು ಗ್ಯಾಪಲ್ಲಿ, ಅದೇನು ಮ್ಯಾಟರ್ ಆಗಲಿಲ್ಲ. ಅಲ್ಲೇ ಗ್ಯಾಪಲ್ಲಿ ಇನ್ನೊಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ತೆಗೆದ್ರು. ಒಟ್ಟಿನಲ್ಲಿ ಹ್ಯಾಜಲ್ವುಡ್ ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅದರಿಂದನೇ ಆರ್ ಸಿ ಬಿ ಅವರು ತುಂಬ ಎಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿದ್ರು ಅನ್ಬೋದು. ಒಟ್ಟಿನಲ್ಲಿ ಆರ್ ಸಿ ಬಿ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ನನಗೆ ಬ್ಯಾಟಿಂಗ್ ಬಗ್ಗೆ ಅಂತ ಬ್ಯಾಟಿಂಗ್ ಇಲ್ಲ ಅಂದ್ಕೊಂಡಿದ್ದೆ. ಆರ್ ಸಿ ಬಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇವರು 174ಕ್ಕೆ 8 ವಿಕೆಟ್ ಕಳ್ಕೊಂಡು KKR ಅವರು 175ನ ಚೇಸ್ ಮಾಡೋಕ್ಕೆ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ KKR ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇರಲಿಲ್ಲ ಅನ್ಬೋದು. ಅದರಿಂದನೇ ಇವರು ಕಡಿಮೆ ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ತುಂಬ ಚೆನ್ನಾಗಿ ಪವರ್ ಪ್ಲೇನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅನ್ಬೋದು. ಇವರು ಔಟೇ ಆಗಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಫಿಲಿಪ್ ಶಾಲ್ಟು ಒಟ್ಟಿನಲ್ಲಿ ಬೇಗ ಅಗ್ರೆಸಿವ್ ಇಂಟೆಂಟ್ ತೋರ್ಸಕ್ಕೆ ಹೋಗಿ ಔಟ್ ಆದರು ಅನ್ಬೋದು 9ನೇ ಓವರ್ಗೆ. ಇಲ್ಲಿ ಮೇನು ಇಲ್ಲಿ 2 ಟೀಮಲ್ಲೂ ಸಿಕ್ಕಾಪಟ್ಟೆ ಟೀಮ್ ಚೇಂಜಸ್ ಮಾಡಿದ್ರು ಅನ್ಬೋದು. ಅದರಿಂದನೇ ಇವ್ರು ಮ್ಯಾಚ್ ಗೆಲ್ಲಕ್ಕಾಯ್ತು ಅನ್ಬೋದು. ಒಟ್ಟಿನಲ್ಲಿ
ಫಿಲಿಪ್ಸ್ ಆಟು ಸಿಕ್ಕಾಬಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. 31 ಬಾಲ್ಗೆ 56 ರನ್ ಹೊಡೆದ್ರು, 9 4 2 6. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿನ ಅವ್ರ ಜೊತೆ ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿದ್ರು. ಇಬ್ಬರು ತುಂಬ ಚೆನ್ನಾಗಿ ಹಾಫ್ ಸೆಂಚುರಿನ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರು ಸಿಕ್ಕಾಬಟ್ಟೆ ಅಗ್ರೆಸಿವ್ ಇಂಟೆಂಟ್ ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಅದರಿಂದನೇ ಇವರು ಬೇಗನೆ ಮ್ಯಾಚ್ನ ಮುಗಿಸ್ತರು ಅನ್ಬೋದು. ಒಟ್ಟಿನಲ್ಲಿ ದೇವದತ್ ಪಡಿಕ್ಕಲ್ ಬೇಗನೆ ಔಟ್ ಆದರು ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ಕೋಗಿ. ರಜತ್ ಪಟಿದಾಳು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಅನ್ಬೋದು. ರಜತ್ ಪಟಿದಾಳು ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರು. ಒಟ್ಟಿನಲ್ಲಿ 16 ಬಾಲ್ಗೆ 34 ರನ್ ಹೊಡೆದ್ರು. ಇಲ್ಲಿ ಮೇನ್ ಇಲ್ಲಿ ಏನಂದರೆ ಇಲ್ಲಿ ಮ್ಯಾಚ್ ಮುಗಿಸ್ರು ಅನ್ಬೋದು. ಲಿವಿಂಗ್ಸ್ಟನ್ ಮತ್ತು ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ಒಟ್ಟಿನಲ್ಲಿ ಒಂದು ಮ್ಯಾಚ್ನ ಮುಗಿಸ್ರು ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ RCB ಎಲ್ಲಿ ತಪ್ಪು ಮಾಡಿದ್ರು ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗಲ್ಲಿ ಬೇಗನೆ ಔಟ್ ಆದರು. ಅದು ಸಿಕ್ಕಾಪಟ್ಟೆ ಸ್ಪಿನ್ನಿಂಗು. ಒಟ್ಟಿನಲ್ಲಿ RCB ಟಾಸ್ ಗೆದ್ದು ಮ್ಯಾಚ್ನ ಗೆದ್ದರು ಅನ್ಬೋದು. 7 ವಿಕೆಟ್ಗಳ ಭರ್ಜರಿ ಜಯ. ಒಟ್ಟಿನಲ್ಲಿ ಫಿಲಿಪ್ಸ್ ಆಟು, ವಿರಾಟ್ ಕೊಹ್ಲಿ ಮತ್ತು ಕುಲ್ದೀಪ್ ಯಾದವ್ ಇವ್ರು 3 ಜನ ಅಗ್ರೆಸಿವ್ ಇಂಟೆಂಟ್ನ ತೋರಿಸಿದ್ರು. ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಬೇಗನೆ ಮುಗಿಸಿದ್ರು. 17 ಓವರ್ಗೆ ಪರ್ ಓವರ್ ಬೇಗನೆ ಮುಗಿಸಿದ್ರು ಅನ್ಬೋದು. ಒಟ್ಟಿನಲ್ಲಿ ಒಂದೊಳ್ಳೆ ಟಾಸ್ ಗೆದ್ದು ಮ್ಯಾಚ್ನ ಗೆದ್ದರು ಅನ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಮೇನ್ ಗುರು ನಾನು KKR ಗೆಲ್ತಾರೆ ಅಂದ್ಕೊಂಡಿದ್ದೆ. RCB ಗೆದ್ದರು, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಗೆದ್ದೇ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತಗೊಳ್ಳಿಲ್ಲ, ಅದರಿಂದನೇ ಇವರು ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.